ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪಿ ಎಚ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ಎಷ್ಟೋ ಜನ ಸ್ಟೂಡೆಂಟ್ಸ್ಗಳಿಗೆ ಮೋಕ್ ಅಲಾಟ್ಮೆಂಟ್ ಮತ್ತು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಡೌಟ್ ಇತ್ತು. ನಾನು ಆ ಡೌಟ್ಗಳನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲೇ ಡೌಟ್ ಕಡೆ ನೋಡೋದಾದರೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಕಾಲೇಜಸನ್ನು ಆ್ಯಡ್ ಮಾಡ್ಬೋದಾ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಎಸ್, ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ಬೋದಾಗಿರುತ್ತೆ. ಏನಕ್ಕೆ ಅಂತ ಅಂದರೆ, ಸೆಕೆಂಡ್ ರೌಂಡ್ ಮತ್ತು ತರ್ಡ್ ರೌಂಡಲ್ಲಿ ನೀವು ಕಾಲೇಜಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ಒಂದು ಆಪ್ಷನ್ ಇರೋದಿಲ್ಲ. ನೀವು ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡಲಿಲ್ಲ ಅಂದರೆ, ನಾನು ಸೆಕೆಂಡ್ ರೌಂಡಲ್ಲಿ ಮಾಡ್ತೀನಿ ಇಲ್ಲ ತರ್ಡ್ ರೌಂಡಲ್ಲಿ ಆ್ಯಡ್ನ ಮಾಡ್ತೀನಿ ಅನ್ನೋದಾದರೆ ಅಲ್ಲಿ ಆಪ್ಷನ್ ಇರೋದಿಲ್ಲ. ಸೊ ಅದಕ್ಕೆ ನೀವು ಈಗಲೇ ಆ್ಯಡ್ನ ಮಾಡ್ತಾ ಹೋಗಿ. ಇವಾಗ ಫಾರ್ ಎಕ್ಸಾಂಪಲ್, ಒಂದು ವಿದ್ಯಾರ್ಥಿಯ ರ್ಯಾಂಕ್ ಏನಾಗಿರುತ್ತೆ ಅಂದರೆ 80,000 ಇರುತ್ತೆ ಅನ್ನೋದಾದರೆ, ಅವರು ಮೋಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಮಾಡಿದಾಗ ಒಂದು 50 ಕಾಲೇಜಸ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಆಮೇಲೆ ಅವ್ರಿಗೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ 40th ಕಾಲೇಜ್ ಅಲಾಟ್ ಆಗಿಬಿಟ್ಟಿರುತ್ತೆ. ಆವಾಗ ಅವರು ಒಂದು ಹೋಪಲ್ಲಿ ಇರ್ತಾರೆ. ಅದೇನು ಅಂತ ಅಂದರೆ, ಫಸ್ಟ್ ರೌಂಡಲ್ಲಿ ನನಗೆ ಕಾಲೇಜ್ ಸಿಗುತ್ತೆ, ಇದೇ ಕಾಲೇಜ್ ಆಗಿರಲಿ ಇಲ್ಲ ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ಆಗಿರಲಿ, ನನಗೆ ಒಂದು ಕಾಲೇಜ್ ಸಿಗುತ್ತೆ ಅನ್ನೋ ಥರ ಅವರು ಒಂದು ಹೋಪಲ್ಲಿ ಇರ್ತಾರೆ. ಆದರೆ ಅದು ಹಾಗಾಗೋದಿಲ್ಲ. ಏನಕ್ಕೆ ಅಂದರೆ, ಮೋಕ್ ಅಲಾಟ್ಮೆಂಟ್ ಕಟ್ ಆಫನ್ನು ಎಷ್ಟೋ ಜನ ವಿದ್ಯಾರ್ಥಿಗಳು ನೋಡಿಕೊಂಡು ಅವರ ಕಾಲೇಜ್ ಪ್ರಯಾರಿಟಿಯನ್ನು ಚೇಂಜ್ ಮಾಡ್ತಾರೆ. ಆವಾಗ ನಿಮಗೆ ಸಿಕ್ಕಿರೋಂಥ ಕಾಲೇಜ್ ಬೇರೆಯವರಿಗೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ನೀವು ರಿಸ್ಕನ್ನು ತೊಗೋಬೇಡಿ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಎಷ್ಟು ಕಾಲೇಜ್ ಆಗುತ್ತೋ ಅಷ್ಟು ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿ. ಏನಕ್ಕೆ ಅಂದರೆ, ಸೆಕೆಂಡ್ ರೌಂಡ್ ಮತ್ತು ತರ್ಡ್ ರೌಂಡಲ್ಲಿ ನೀವು ಆ್ಯಡ್ ಮಾಡೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಆವಾಗ ನೀವು ನಾನು ಕಾಲೇಜನ್ನು ಆ್ಯಡ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ಆವಾಗ ಏನು ಯೂಸ್ ಇರೋದಿಲ್ಲ. ಸೊ ಅದಕ್ಕೆ ನೀವು ಇವಾಗಲೇ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ಡೌಟ್ ಏನು ಅಂತ ಹೇಳೋದಾದರೆ, ಹೌ ಟು ಆ್ಯಡ್ ಕಾಲೇಜಸ್ಗೆ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ನಾವು ಕಾಲೇಜಸ್ಗಳನ್ನ ಹೇಗೆ ಆ್ಯಡ್ ಮಾಡೋದು ಅಂತ ಕೇಳ್ತಾ ಇದ್ರಿ. ನಾನು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಅನ್ನೋದಾದರೆ, ಇವಾಗ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಇಂಜಿನಿಯರಿಂಗ್ ಅಂತ ಇದೆಯಲ್ಲ, ನಾನಿಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ನಾನು ಕಾಲೇಜನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ನೀವು ಏನು ಮಾಡಬೇಕಂದ್ರೆ, ನಾನು ಸಿವಿಲ್ ಇಂಜಿನಿಯರಿಂಗ್ ಬ್ರ್ಯಾಂಚನ್ನು 6th ಪ್ಲೇಸಲ್ಲಿ ನಾನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಏನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ ನೀವು ಸಿವಿಲ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಮುಂದೆ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಬಾಕ್ಸಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ 6 ಅಂತ ಟೈಪ್ ಮಾಡಬೇಕಾಗತ್ತೆ. ನಿಮಗೆ ಎಷ್ಟನೇ ಪ್ರಯಾರಿಟಿಗೆ ಈ ಕಾಲೇಜನ್ನು ಕೊಡಬೇಕು ಅಂತಿದೆಯೋ ನೀವು ಅಷ್ಟು ನಂಬರ್ನ ಈ ಬಾಕ್ಸಲ್ಲಿ ನೀವು ಎಂಟರ್ ಮಾಡ್ಬೋದಾಗಿರುತ್ತೆ. ಈ ಥರ ಎಂಟರ್ ಮಾಡಿದ್ರೆ ಇದರ ನೆಕ್ಸ್ಟ್ ಪೇಜಲ್ಲಿ ಈ ಕಾಲೇಜ್ ಅಪಿಯರ್ ಆಗುತ್ತೆ. ಆವಾಗ ಆ ಕಾಲೇಜ್ ಆ್ಯಡ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಡೌಟ್ ಏನು ಅಂತ ನೋಡೋದಾದರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ನಾವು ಕಾಲೇಜಸ್ಗಳನ್ನ ಹೇಗೆ ಡಿಲೀಟ್ ಮಾಡೋದು ನಮಗೆ ಗೊತ್ತಾಗ್ತಿಲ್ಲ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ನಾನು ಈ ವಿಡಿಯೋದಲ್ಲಿ ಹೇಗೆ ನಾವು ಕಾಲೇಜಸ್ಗಳನ್ನ ಡಿಲೀಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಕಾಲೇಜ್ ಎ, ಕಾಲೇಜ್ ಬಿ, ಕಾಲೇಜ್ ಸಿ, ಅದೇ ಥರ ನಾನು ಒಂದು ಕಾಲೇಜಸ್ಗಳ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಕಾಲೇಜ್ ಸಿ ಅನ್ನೋ ಒಂದು ಕಾಲೇಜನ್ನು ಡಿಲೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆವಾಗ ನೀವೇನು ಮಾಡಬೇಕಂದ್ರೆ, ಆ ಕಾಲೇಜಿನ ಮುಂದೆ ಈ ಒಂದು ಡಿಲೀಟನ್ನು ಎಲ್ಲಿ ಮಾಡಬೇಕಂದ್ರೆ, ನೀವು ಮಿಡಲ್ ಪೇಜ್ ಇರುತ್ತೆ ನೋಡಿ, ಆಪ್ಷನ್ ಎಂಟ್ರಿ ಓಪನ್ ಆದಾಗ ಮಿಡಲ್ ಪೇಜ್ ಇರುತ್ತೆ ನೋಡಿ, ಆ ಪೇಜಲ್ಲಿ ನೀವು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಮಿಡಲ್ ಪೇಜಲ್ಲಿ ನಾನು ಹೇಳೋವಂಥ ಪ್ರಾಸೆಸನ್ನು ನೀವು ಅಪ್ಲೈ ಮಾಡಿದ್ರೆ ಆ ಕಾಲೇಜ್ ಡಿಲೀಟ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ನಾನು ಕಾಲೇಜ್ ಸಿಯನ್ನು ಡಿಲೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದರ ಮುಂದೆ 3 ಅಂತ ಇದೆ ನೋಡಿ, ನಾನು ಥರ್ಡ್ ಆಪ್ಷನಲ್ಲಿ ಕಾಲೇಜ್ ಸಿಯನ್ನು ಇಟ್ಟಿದ್ದೀನಿ. ಅಲ್ಲಿ ಆ ಬಾಕ್ಸಲ್ಲಿ ನೀವೇನು ಮಾಡಬೇಕಂದ್ರೆ 0 ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. 0 ಅಂತ ಟೈಪ್ ಮಾಡಿದಾಗ ಆಟೋಮೆಟಿಕಲಿ ನೀವು ಅಪ್ಡೇಟ್ ಕೊಟ್ಟರೆ ಆ ಕಾಲೇಜ್ ಸಿ ಅನ್ನೋದು ಡಿಲೀಟ್ ಆಗಿರುತ್ತೆ. ಕಾಲೇಜ್ ಸಿ ಡಿಲೀಟ್ ಆದಮೇಲೆ ಕಾಲೇಜ್ ಡಿ 3rd ಪ್ಲೇಸಿಗೆ ಬರುತ್ತೆ, ಕಾಲೇಜ್ ಇ 4th ಪ್ಲೇಸಿಗೆ ಬರುತ್ತೆ. ಈ ಥರ ಕಾಲೇಜಸ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಈ ಥರ ನೀವು ಡಿಲೀಟನ್ನು ಮಾಡ್ಬೋದಾಗಿರುತ್ತೆ.
ಇನ್ನು ನೆಕ್ಸ್ಟ್ ಡೌಟ್ ಏನು ಅಂತ ನೋಡೋದಾದರೆ, ನಾವು ಕಾಲೇಜಸ್ಗಳ ಪ್ರಯಾರಿಟಿಯನ್ನು ಹೇಗೆ ಚೇಂಜ್ ಮಾಡ್ಬೋದು ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕಾಲೇಜ್ ಡಿ ಇದೆಯಲ್ಲ, ಆ ಕಾಲೇಜನ್ನು ನಾನು ಫಸ್ಟಲ್ಲಿ ಇಡಬೇಕು ಅಂತ ಅಂದ್ಕೊತೀನಿ. ಏನಕ್ಕೆ ಅಂದರೆ ಕಾಲೇಜ್ ಡಿ ತುಂಬ ಚೆನ್ನಾಗಿದೆ, ಕಾಲೇಜ್ ಸ್ವಲ್ಪ ಅದಕ್ಕಿಂತ ಚೆನ್ನಾಗಿಲ್ಲ. ಸೊ ಅದಕ್ಕೆ ನಾನು ಆ ಕಾಲೇಜನ್ನು ಫಸ್ಟಲ್ಲಿ ಇಡ್ತೀನಿ ಅಂತ ಅಂದ್ಕೊತೀರ. ಸೊ ಕಾಲೇಜ್ ಎನ 4th ಪ್ಲೇಸಲ್ಲಿ ಇಡ್ತೀನಿ ಅಂತ ಅಂದ್ಕೊತೀರ. ಆವಾಗ ನೀವು ಏನು ಮಾಡಬೇಕಂದ್ರೆ ಕಾಲೇಜ್ ಡಿ ಮುಂದಗಡೆ 4 ಅಂತ ಇದೆಯಲ್ಲ, ಬಾಕ್ಸ್ ಒಳಗಡೆ ನೀವೇನು ಮಾಡಬೇಕಂದ್ರೆ ಫಸ್ಟ್ ಪ್ರಯಾರಿಟಿಯಲ್ಲಿ ಆ ಕಾಲೇಜನ್ನು ಇಡ್ತಿದ್ದೀರಾ ಅನ್ನೋದಾದರೆ ಅಲ್ಲಿ 1 ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. 1 ಅಂತ ಟೈಪ್ ಮಾಡಿ ಆದಮೇಲೆ ಕಾಲೇಜ್ ಎ ಮೇಲೆ 4 ಅಂತ ಟೈಪ್ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ ಕಾಲೇಜ್ ಎನ ನೀವು 4th ಪ್ರಯಾರಿಟಿಯಲ್ಲಿ ಇಡ್ತಾ ಇದ್ದೀರಾ ಅಲ್ವಾ, ಅದಕ್ಕೆ ನೀವು 4 ಅಂತ ಟೈಪ್ ಮಾಡಬೇಕಾಗತ್ತೆ. ನೀವು 1 4 ಅಂತಲೇ ಟೈಪ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ನಿಮ್ಮ ಪ್ರಯಾರಿಟಿಯನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದಾಗಿರುತ್ತೆ. ಇದು ಸುಮ್ಮನೆ ನಾನು ಡೆಮೋ ತೋರಿಸ್ತಾ ಇದ್ದೀನಿ ಅಷ್ಟೇ. ಆವಾಗ ಏನಾಗುತ್ತೆ ಅನ್ನೋದಾದರೆ ಕಾಲೇಜ್ ಡಿ ಅಪ್ಡೇಟ್ ಕೊಟ್ಟಾದಮೇಲೆ ಕಾಲೇಜ್ ಡಿ ಫಸ್ಟ್ ಪ್ಲೇಸಲ್ಲಿ ಹೋಗುತ್ತೆ, ಕಾಲೇಜ್ ಎ 4th ಪ್ಲೇಸಲ್ಲಿ ಬರುತ್ತೆ. ಈ ಥರ ಪ್ರಯಾರಿಟಿಯನ್ನು ನೀವು ಚೇಂಜ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಡೌಟ್ ಏನು ಅಂತ ನೋಡೋದಾದರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ನನಗೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿದೆ, ಆ ಕಾಲೇಜ್ ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ, ಆ ಕಾಲೇಜನ್ನು ನಾನು ಹೋಲ್ಡ್ ಮಾಡ್ಬೋದಾ, ಆ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದಾ, ಫೀಸ್ ಪೇ ಮಾಡ್ಬೋದಾ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ನೀವು ಮೋಕ್ ಅಲಾಟ್ಮೆಂಟ್ ಅನ್ನೋದು ಒಂದು ಡೆಮೋ ಥರ ಆಗಿರುತ್ತೆ. ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯನ್ನು ಹೇಗೆ ಮಾಡಬೇಕು, ಕಾಲೇಜಸ್ಗಳು ಹೇಗೆ ಅಲಾಟ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡೋ ಅಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ನೀವು ಅದರಲ್ಲಿ ಕಾಲೇಜಸ್ಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಆಮೇಲೆ ಫಸ್ಟ್ ರೌಂಡಿಗೆ ಅದೇ ಕಾಲೇಜ್ ಸಿಗುತ್ತೆ ಅಂತ ನೀವು ಒಂದು ಹೋಪಲ್ಲಿ ಇರಬೇಡಿ. ಏನಕ್ಕೆ ಅಂದರೆ ಮೋಕ್ ಅಲಾಟ್ಮೆಂಟಲ್ಲಿ ಅಲಾಟ್ ಆಗಿರೋ ಕಾಲೇಜ್ ಫಸ್ಟ್ ರೌಂಡಲ್ಲಿ ಒಂದು 90% ಸಿಗೋವಂಥ ಚಾನ್ಸಸ್ ಇರುತ್ತೆ, ಒಂದು 10% ಸಿಗದೇನೂ ಇರ್ಬೋದು. ಸೊ ಅದಕ್ಕೆ ನೀವು ಅಂಥ ಹೋಪ್ಗಳಲ್ಲಿ ಇರಬೇಡಿ. ಕಾಲೇಜಸ್ಗಳನ್ನ ಎಷ್ಟು ಬೇಕೋ ಅಷ್ಟು ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿ. ಎಕ್ಸ್ಪೆಷಲಿ ರ್ಯಾಂಕ್ ಎಷ್ಟು ಜಾಸ್ತಿ ಇರುತ್ತಲ್ಲ, ಆ ಸ್ಟೂಡೆಂಟ್ಸ್ಗಳು ಎಷ್ಟು ಕಾಲೇಜ್ ಬೇಕೋ ಅಷ್ಟು ಕಾಲೇಜಸ್ಗಳನ್ನ ಆದಷ್ಟು ನೀವು ಆ್ಯಡ್ ಮಾಡ್ತಾ ಹೋಗಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಹ್ಯಾವ್ ಅ ನೈಸ್ ಡೇ.